ಸ್ವತಂತ್ರ ಭಾರತದ ಕಂಡ ಅತ್ಯಂತ ಕರಾಳ ಕಾಲ ತುರ್ತು ಪರಿಸ್ಥಿತಿ. ಇದು ಜಾರಿಯಾಗಿ ಇವತ್ತಿಗೆ 50 ವರ್ಷಗಳು. ಜನರ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಿ ಮಾಧ್ಯಮಗಳ ಸ್ವಾತಂತ್ರ್ಯ ಹರಣ ಮಾಡುವ ಸುಗ್ರೀವಾಜ್ಞೆಗೆ 25ನೇ ಜೂನ್ 1975ರಂದು ಅಂದಿನ ರಾಷ್ಟ್ರಪತಿ ಸಹಿ ಹಾಕಿದ್ರು. ಅಲಹಾಬಾದ್ ಹೈಕೋರ್ಟ್ನಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ವಿರುದ್ಧ ಚುನಾವಣಾ ಕ್ರಮದ ಪ್ರಕರಣ ಕೂಡ ದಾಖಲಾಗಿತ್ತು. ಈ ತೀರ್ಪು ಇಂದಿರಾ ಅವರಿಗೆ ವಿರುದ್ಧವಾಗಿತ್ತು. ಈ ವೇಳೆ ಇಂದಿರಾ ಗಾಂಧಿಯವರ ರಾಜೀನಾಮೆಗೆ ಆಗ್ರಹಿಸಿ ಜಯಪ್ರಕಾಶ್ ನಾರಾಯಣ್ ದೇಶದಾದ್ಯಂತ ಚಳವಳಿಯನ್ನ ಕೂಡ ಆರಂಭಿಸಿದ್ರು. ತುರ್ತು ಪರಿಸ್ಥಿತಿಯನ್ನ ಹೇರಲು ಮೂಲವಾಗಿದ್ದು ಇಲ್ಲೇ. ತಮಗೆ ಅಗಾಧ ಅಧಿಕಾರ ಕೊಡುವ ಸಂವಿಧಾನದ 352ನೇ ಕಲಮನ್ನು ಇಂದಿರಾ ಗಾಂಧಿಯವರು ಜಾರಿಗೊಳಿಸಿದ್ರು. ಜೆಪಿ ವಿಜಯರಾಜೇ ಸಿಂಧ್ಯಾ, ಮೊರಾರ್ಜಿ ದೇಸಾಯಿ ಸೇರಿದಂತೆ ಹಲವು ಹಿರಿಯರ ಬಂಧನ ಕೂಡ ಆಗಿತ್ತು. ಚಳವಳಿಯ ದಮನಕ್ಕೆ ಪೊಲೀಸ್ ಪಡೆಯನ್ನ ಬಳಸಲಾಯಿತು. ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳನ್ನು ಮುಂದೂಡಲಾಯಿತು. ಮಾಧ್ಯಮಗಳ ಮೇಲೆ ಸೆನ್ಸಾರ್ಶಿಪ್ ಅನ್ನ ಕೂಡ ಹೇರಲಾಯಿತು. ಪತ್ರಿಕೆಗಳು ಇದನ್ನ ತೀವ್ರವಾಗಿ ವಿರೋಧಿಸಿದ್ದವು. ಇಂದಿರಾ ಗಾಂಧಿ ಸಂವಿಧಾನಕ್ಕೆ ತಿದ್ದುಪಡಿ ಕೂಡ ತಂದ್ರು. ಸಂವಿಧಾನದ 42ನೇ ತಿದ್ದುಪಡಿ ಇಂದಿಗೂ ತುರ್ತು ಪರಿಸ್ಥಿತಿಯ ಪ್ರತೀಕವಾಗಿದೆ. ದಬ್ಬಾಳಿಕೆ ದೌರ್ಜನ್ಯಗಳು ಕೂಡ ನಡೆದಿದ್ದವು. ಇಂದಿರಾ ಗಾಂಧಿ ವಿರುದ್ಧ ಹಲವಾರು ನಾಯಕರು ತಿರುಗಿ ಬಿದ್ದಿದ್ರು. ತುರ್ತು ಪರಿಸ್ಥಿತಿ ತೆರವಾದ ಮೇಲೆ ಕಾಂಗ್ರೆಸ್ ಹೀನಾಯ ಸೋಲನ್ನ ಕೂಡ ಅನುಭವಿಸಿತು. 1977ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದ ಜನತಾ ಪಾರ್ಟಿ ಭರ್ಜರಿ ಗೆಲುವನ್ನ ಕೂಡ ಸಾಧಿಸಿತ್ತು. ಜಾರಿಯಾದ 49ನೇ ವರ್ಷ, 50 ನಿಮಿಷ ಕಾಲಿಡಿದು. ತುರ್ತು ಪರಿಸ್ಥಿತಿ ಜಾರಿಯಾದ 49ನೇ ವರ್ಷ, 50 ನಿಮಿಷ ಕಾಲಿಡ್ತಾ ಇದ್ದೀವಿ. ತುರ್ತು ಪರಿಸ್ಥಿತಿ ಎರಡು ರೀತಿ ಇದೆ. ಒಂದು ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಅಂತ, ಒಂದು ಇಂಟರ್ನಲ್ ಎಮರ್ಜೆನ್ಸಿ ಅಂತ. ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಯಾವೆಲ್ಲರೂ ಯುದ್ಧ ಆದಾಗ ಘೋಷಣೆ ಮಾಡೋದು ಒಂದು ಪದ್ಧತಿ. ಅಂದರೆ ಮೊದಲನೇ ಬಾರಿಗೆ ಒಂದು ಇಂಟರ್ನಲ್ ಎಮರ್ಜೆನ್ಸಿ ಅಂತ ಮಾಡಿದ್ರು 75ನೇ ಇಸ್ವಿ ಜೂನ್ 25ನೇ ತಾರೀಕು ಮಧ್ಯರಾತ್ರಿ. ನಮ್ಮ ದೇಶದ ಸ್ವಾತಂತ್ರ್ಯ ಬಂದಿದ್ದು ಮಧ್ಯರಾತ್ರಿ. ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಒಂದು ದೊಡ್ಡ ಪ್ರಯತ್ನ ಆಗಿದ್ದು ಕೂಡ ಮಧ್ಯರಾತ್ರಿ. ಇದು ಓರ್ವ ವ್ಯಕ್ತಿಯ ಸ್ವಹಿತಾಸಕ್ತಿಗೋಸ್ಕರ ಅವರ ಅಧಿಕಾರಕ್ಕೆ ಎಲ್ಲಿ ಧಕ್ಕೆ ಬರುತ್ತೆ ಅಂತ ಒಂದು ಆತಂಕದಿಂದ ಅವರು ಹೇಗಾದರೂ ಅಧಿಕಾರದಲ್ಲಿ ಮುಂದುವರಿಬೇಕು ಅಂತ ಒಂದೇ ಕಾರಣದಿಂದ ಮಾಡಿದ ಒಂದು ಕಾರ್ಯ ಇದು. ಶ್ರೀಮತಿ ಇಂದಿರಾ ಗಾಂಧಿಯವರು ಜೂನ್ 12, 1975 ನನಗೆ ಚೆನ್ನಾಗಿ ನೆನಪಿದೆ. ಅವತ್ತು ಅಲಹಾಬಾದ್ ಹೈಕೋರ್ಟು ಒಂದು ಜಡ್ಜ್ಮೆಂಟ್ ಕೊಡ್ತು. ಶ್ರೀಮತಿ ಇಂದಿರಾ ಗಾಂಧಿಯವರು ಚುನಾವಣಾ ಅಕ್ರಮ ನಡೆಸಿದ್ದಾರೆ, ಚುನಾವಣೆಯಲ್ಲಿ ಭ್ರಷ್ಟಾಚಾರದ ಕ್ರಮ ನಡೆದಿದೆ, ಅದಕ್ಕೋಸ್ಕರ ಅವರು ಪ್ರಧಾನಮಂತ್ರಿಯಾಗಿ ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಇನ್ನು 6 ವರ್ಷ ಅವರು ಚುನಾವಣೆಗೆ ನಿಲ್ಲಲು ಸಾಧ್ಯ ಇಲ್ಲ ಅಂತ ಅಲಹಾಬಾದಿನ ಹೈಕೋರ್ಟ್ನಲ್ಲಿ ಜೂನ್ 12ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಜಸ್ಟಿಸ್ JML ಸಿನ್ಹಾ ಅಂತ, ಜಗಮೋಹನ್ ಲಾಲ್ ಸಿನ್ಹಾ ಅಂತ ಅವರು ತೀರ್ಪನ್ನು ಕೊಟ್ಟರು. ಇದು ತುರ್ತು ಪರಿಸ್ಥಿತಿ ಜಾರಿಯಾದ 49ನೇ ವರ್ಷ, 50 ನಿಮಿಷ ಕಾಲಿಡ್ತಾ ಇದ್ದೀವಿ. ತುರ್ತು ಪರಿಸ್ಥಿತಿ ಎರಡು ರೀತಿ ಇದೆ. ಒಂದು ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಅಂತ, ಒಂದು ಇಂಟರ್ನಲ್ ಎಮರ್ಜೆನ್ಸಿ ಅಂತ. ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಯಾವೆಲ್ಲರೂ ಯುದ್ಧ ಆದಾಗ ಘೋಷಣೆ ಮಾಡೋದು ಒಂದು ಪದ್ಧತಿ. ಅಂದರೆ ಮೊದಲನೇ ಬಾರಿಗೆ ಒಂದು ಇಂಟರ್ನಲ್ ಎಮರ್ಜೆನ್ಸಿ ಅಂತ ಮಾಡಿದ್ರು 75ನೇ ಇಸ್ವಿ ಜೂನ್ 25ನೇ ತಾರೀಕು ಮಧ್ಯರಾತ್ರಿ. ನಮ್ಮ ದೇಶದ ಸ್ವಾತಂತ್ರ್ಯ ಬಂದಿದ್ದು ಮಧ್ಯರಾತ್ರಿ. ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಒಂದು ದೊಡ್ಡ ಪ್ರಯತ್ನ ಆಗಿದ್ದು ಕೂಡ ಮಧ್ಯರಾತ್ರಿ. ಇದು ಓರ್ವ ವ್ಯಕ್ತಿಯ ಸ್ವಹಿತಾಸಕ್ತಿಗೋಸ್ಕರ ಅವರ ಅಧಿಕಾರಕ್ಕೆ ಎಲ್ಲಿ ಧಕ್ಕೆ ಬರುತ್ತೆ ಅಂತ ಒಂದು ಆತಂಕದಿಂದ ಅವರು ಹೇಗಾದರೂ ಅಧಿಕಾರದಲ್ಲಿ ಮುಂದುವರಿಬೇಕು ಅಂತ ಒಂದೇ ಕಾರಣದಿಂದ ಮಾಡಿದ ಒಂದು ಕಾರ್ಯ ಇದು. ಶ್ರೀಮತಿ ಇಂದಿರಾ ಗಾಂಧಿಯವರು ಜೂನ್ 12, 1975 ನನಗೆ ಚೆನ್ನಾಗಿ ನೆನಪಿದೆ. ಅವತ್ತು ಅಲಹಾಬಾದ್ ಹೈಕೋರ್ಟು ಒಂದು ಜಡ್ಜ್ಮೆಂಟ್ ಕೊಡ್ತು. ಶ್ರೀಮತಿ ಇಂದಿರಾ ಗಾಂಧಿಯವರು ಚುನಾವಣಾ ಅಕ್ರಮ ನಡೆಸಿದ್ದಾರೆ, ಚುನಾವಣೆಯಲ್ಲಿ ಭ್ರಷ್ಟಾಚಾರದ ಕ್ರಮ ನಡೆದಿದೆ, ಅದಕ್ಕೋಸ್ಕರ ಅವರು ಪ್ರಧಾನಮಂತ್ರಿಯಾಗಿ ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಇನ್ನು 6 ವರ್ಷ ಅವರು ಚುನಾವಣೆಗೆ ನಿಲ್ಲಲು ಸಾಧ್ಯ ಇಲ್ಲ ಅಂತ ಅಲಹಾಬಾದಿನ ಹೈಕೋರ್ಟ್ನಲ್ಲಿ ಜೂನ್ 12ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ
ಜಸ್ಟಿಸ್ JML ಸಿನ್ಹಾ ಅಂತ, ಜಗಮೋಹನ್ ಲಾಲ್ ಸಿನ್ಹಾ ಅಂತ ಅವರು ತೀರ್ಪನ್ನು ಕೊಟ್ಟರು. ಇದು ತುರ್ತು ಪರಿಸ್ಥಿತಿ ಜಾರಿ